ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತವರ್. ಕ್ರಿಕೆಟ್ ಅಂದ ತಕ್ಷಣ ವಿಶೇಷವಾಗಿ ಎಲ್ಲರ ತಲೆಯಲ್ಲಿ 2020 ಅಥವಾ ಒನ್ ಡೇ ಟೆಸ್ಟ್ಗಳು ಕಣ್ಮರೆ ಆಗುತ್ತಿರುವ ಸಂದರ್ಭದಲ್ಲೇ ಲೀಡ್ಸ್ನಲ್ಲಿ ಸೋದಂಥ ಭಾರತ ಈಗ ಎಜ್ಬಾಸ್ಟನ್ ಅಂದರೆ ಇಂಗ್ಲೆಂಡಲ್ಲಿ ನಡೀತಾ ಇರುವಂಥದ್ದು, ಅಲ್ಲಿ ಗೆಲ್ಲಬಹುದಾ ಅನ್ನುವ ಕುತರ್ಕಗಳು ನಡೆದಿದ್ದಾವೆ. ಯಾಕೆಂದರೆ ನಿರಂತರವಾಗಿ ಗೆಲ್ಲುತ್ತಾ ಸಾಗಿದ್ದ ಭಾರತ ತಂಡ ಈಗ ನಿರಂತರ ಸೋಲು ಕಡೆ ಹೋಗ್ತಾ ಇದೆಯಾ ಅನ್ನುವಂಥ ದೊಡ್ಡ ಪ್ರಶ್ನೆ. 11 ಟೆಸ್ಟ್ಗಳಲ್ಲಿ 7 ಟೆಸ್ಟನ್ನು ನಮ್ಮ ಗಂಭೀರ್ ಅವರ ಈ ಒಂದು ಕೋಚ್ ಸಮಯ ಸೋಲನ್ನು ಅನುಭವಿಸಿ ಗಂಭೀರ್ ಅವರಿಗೂ ಗಂಭೀರವಾದ ಪ್ರಶ್ನೆಯನ್ನು ಮೂಡಿಸೋದ. ಇವರು ಮುಂದುವರಿಬಹುದಾ ಕೋಚ್ ಆಗಿ ಅನ್ನುವಂಥದ್ದು. ಬಾಲಿಂಗ್ನಲ್ಲಿರ್ಬೋದು, ಫೀಲ್ಡಿಂಗ್ನಲ್ಲಿರ್ಬೋದು, ಬ್ಯಾಟಿಂಗ್ನಲ್ಲಿರ್ಬೋದು. ಇದರಲ್ಲಿ ಬ್ಯಾಟಿಂಗ್ ಬಗ್ಗೆ ಒಳ್ಳೆಯ ಅಭಿಪ್ರಾಯದ, ಒಳ್ಳೆ ಸ್ಕೋರ್ ಮಾಡಿದ್ದೆ. ಅದು ಕೊನೆಗೆ ಯಾಕೋ ಏನೋ ಎಡವಿದ್ದು ಅದ. ಗೆಲ್ಲುವ ಪಂದ್ಯವನ್ನು ಲೀಡ್ಸ್ನಲ್ಲಿ ಗೆಲ್ಲುವ ಪಂದ್ಯವನ್ನು ಕೈ ಚೆಲ್ಲಿದ್ದದ. ಅದು ಎರಡನೇ ಇನ್ನಿಂಗ್ಸಲ್ಲಿ ದೊಡ್ಡ ಮೊತ್ತ 371 ಇದ್ದರಿಂದ ಅವರಿಗೆ ಅಷ್ಟು ಮಾಡೋದು ಬಿಟ್ಟಿದ್ದು ಸಹಿತ ಬಾಲಿಂಗ್ದು ವಿಫಲತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ವಿಶೇಷ ಎರಡನೇ ಇನ್ನಿಂಗ್ಸಲ್ಲಿ ಅಷ್ಟೊಂದು ಪ್ರಮಾಣದಲ್ಲೇ ರನ್ ಕೊಡೋದು ಅಲ್ಲ ಅನ್ನೋದು ಭಾಳಷ್ಟು ಕ್ರಿಕೆಟ್ ತಜ್ಞರ ಅಭಿಪ್ರಾಯ. ಯಾಕೆ ಬಂದರೆ ಆಲ್ರೆಡಿ ಬಾಲ್ ಹಳೆದಾಗಿರ್ತದೆ, ಜೊತೆಗೆ ಸ್ವಿಂಗ್ ಆಗ್ತಾ ಇರ್ತದೆ, ಸ್ಪಿನ್ ಆಗ್ತಾ ಇರ್ತದೆ. ಬ್ಯಾಟ್ಸ್ಮನ್ಗಳು ಸತತ ನಿಂತು ಫೀಲ್ಡಿಂಗ್ ಮಾಡಿ ಮತ್ತೇನು ಮಾಡಿ ಅವರು ಧನದಿರ್ತಾರೆ. ಆ ಸಂದರ್ಭದಲ್ಲೇ ಅವ್ರನ್ನ ಔಟ್ ಮಾಡಿ ಕಳಿಸೋದು ಭಾಳ ಸುಲಭದ ಕೆಲಸ ಅನ್ನೋದು ಸಾಮಾನ್ಯವಾದ ನಂಬಿಕೆ. ವಿಶೇಷವಾಗಿ ಎರಡನೇ ಇನ್ನಿಂಗ್ಸಲ್ಲೇ ಸೋಲೋದು ಹೆಚ್ಚಿರ್ತದೆ. ಅಂಥ ಪ್ರಸಂಗದಲ್ಲಿ ಇಂಗ್ಲೆಂಡು ಎರಡನೇ ಇನ್ನಿಂಗ್ಸಲ್ಲಿ ಗೆದ್ದಿದ್ದಕ್ಕಾಗಿ